ಸ್ಟ್ರೆಸ್ ಆಗಿ, ಏರ್ ಫಾಲ್ ಆಗಿ, ಬ್ಲಡ್ ಕಡಿಮೆ ಆಗಿ, ಬಾಡಿ ಉಷ್ಣ ಇದ್ರೆ ಮಾತ್ರ ಈ ಪಾಯಿಂಟ್ ಮಾಡ್ಬೇಕು. ಅದೇ ಬಾಡಿ ಕೋಲ್ಡ್ ಆಗಿತ್ತು, ಮೆನ್ಸಸ್ ಡಿಲೇ ಆಗ್ತಾ ಇತ್ತು, ಫೈಬ್ರಾಯ್ಡ್ಸ್ ಆಗಿತ್ತು ಅಂದ್ರೆ ಅದಕ್ಕೆ ಬೇರೆ ಪಾಯಿಂಟ್. ದಿಸ್ ಈಸ್ ಯುವರ್ SP6 ಪಾಯಿಂಟ್, ಆಂಕಲ್ ಜಾಯಿಂಟ್ ಇಂದ 4 ಬೆಟ್ಟು ಮೇಲ್ಗಡೆ. ಇದನ್ನ ಫರ್ಟಿಲಿಟಿ ಪಾಯಿಂಟ್ ಅಂತಾನೆ ಕರೀತಾರೆ. ಅದ್ಭುತವಾದ ಪಾಯಿಂಟ್. ಇದನ್ನ ನೀವು 2 ಕಾಲಲ್ಲಿ ಜಸ್ಟ್ 20 ಟೈಮ್ಸ್ ವಾರಕ್ಕೆ 1 ಸತಿ ಇಲ್ಲ 2 ಸತಿ ಮಾಡಿ ಸಾಕು. ನಿಮ್ಗೆ ದೇಹದಲ್ಲಿ ಸ್ಟ್ರೆಸ್ ಜಾಸ್ತಿ ಆದಂಗೆಲ್ಲ ನಿಮ್ಗೆ ಸೆಕ್ಸುವಲ್ ವೈಟಲ್ ಫ್ಲೂಯಿಡ್ ಥಿನ್ ಆಗ್ತಾ ಬರುತ್ತೆ. ಅವಾಗ ನಿಮ್ಗೆ ಫರ್ಟಿಲಿಟಿ ಚಾನ್ಸಸ್ ಕಡಿಮೆ ಆಗುತ್ತೆ. ಈ ತರ ಇರೋರು ಸ್ಟ್ರೆಸ್ ಕಡಿಮೆ ಆಗ್ಬೇಕು, ಬ್ಲಡ್ ಇಂಪ್ರೂವ್ ಆಗ್ಬೇಕು, ಎಗ್ ಕ್ವಾಲಿಟಿ ಇಂಪ್ರೂವ್ ಆಗ್ಬೇಕು, ಬಾಡಿ ಹೀಟು ಕಡಿಮೆ ಆಗ್ಬೇಕು ಅಂತಂದ್ರೆ ಕಾಲಲ್ಲಿ ಒಂದು ಪಾಯಿಂಟ್ ಬರುತ್ತೆ SP6 ಅಂತ. ಓಕೆ, ನಿಮ್ಮ ಆಂಕಲ್ ಜಾಯಿಂಟ್ ಇಂದ 4 ಬೆರಳು ಮೇಲ್ಗಡೆ. ಜಸ್ಟ್ ತೋರಿಸ್ತೀನಿ ನೋಡಿ. ಇದು ದಿಸ್ ಈಸ್ ಯುವರ್ SP6 ಪಾಯಿಂಟ್, ಆಂಕಲ್ ಜಾಯಿಂಟ್ ಇಂದ 4 ಬೆಟ್ಟು ಮೇಲ್ಗಡೆ. ಇದನ್ನ ಫರ್ಟಿಲಿಟಿ ಪಾಯಿಂಟ್ ಅಂತಾನೆ ಕರೀತಾರೆ. ಅದ್ಭುತವಾದ ಪಾಯಿಂಟ್. ಇದನ್ನ ನೀವು 2 ಕಾಲಲ್ಲಿ ಜಸ್ಟ್ 20 ಟೈಮ್ಸ್ ವಾರಕ್ಕೆ 1 ಸತಿ ಇಲ್ಲ 2 ಸತಿ ಮಾಡಿ ಸಾಕು. ನಿಮ್ ಬಾಡಿ ಆಲ್ರೆಡಿ ಕೋಲ್ಡ್ ಇತ್ತಂದ್ರೆ ಮಾಡಬೇಡಿ. ಬ್ಲಡ್ ಶುಗರ್ ಜಾಸ್ತಿ ಆಗಿತ್ತು, BP ಜಾಸ್ತಿ ಆಗಿತ್ತು ಅಂದ್ರೆ ಮಾಡಬೇಡಿ. ಇದು ಸ್ಟ್ರೆಸ್ ಆಗಿ, ಏರ್ ಫಾಲ್ ಆಗಿ, ಬ್ಲಡ್ ಕಡಿಮೆ ಆಗಿ, ಓವ್ಯುಲೇಷನ್ ಸರಿಯಾಗಿ ಆಗದೆ, ದೇಹದಲ್ಲಿ ಉಷ್ಣ ಹೆಚ್ಚಾದಾಗ ಮಾತ್ರ ಈ ಪಾಯಿಂಟ್ ಮಾಡ್ಬೇಕು. ಕ್ಲಿಯರ್ ಮಾಡಿ. ಡೆಫಿನೆಟ್ ಆಗಿ ಯಾರಿಗಾದ್ರೂ ಎಗ್ ಕ್ವಾಲಿಟಿ ಕಡಿಮೆ ಇದೆ, ಎಗ್ ಸೈಜ್ ಕಡಿಮೆ ಇದೆ, ಹಾಗಾಗಿ ನಿಮ್ಗೆ ಪ್ರೆಗ್ನೆಂಟ್ ಆಗ್ತಾ ಇಲ್ಲ ಅಂದ್ರೆ ಈ ಒಂದು ಪಾಯಿಂಟ್ ಅದ್ಭುತವಾಗಿ ನಿಮ್ಗೆ ಸಹಾಯ ಮಾಡುತ್ತೆ. ಸರಿನಾ? ಇದ್ರ ಜೊತೆಗೆ ನಿಮ್ಮಲ್ಲಿ ಏನಾದ್ರು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ರೆ, PCOD, PCOS, ಅದನ್ನು ಸರಿ ಹೋಗುತ್ತೆ. ಬಟ್ ಆ ಕಂಡೀಷನ್ ಏನಪ್ಪಾ ಅಂದ್ರೆ ನಿಮ್ಗೆ ಬಾಡಿ ಉಷ್ಣ ಇದ್ರೆ ಮಾತ್ರ ಈ ಪಾಯಿಂಟ್ ಮಾಡ್ಬೇಕು. ಅದೇ ಬಾಡಿ ಕೋಲ್ಡ್ ಆಗಿತ್ತು, ಮೆನ್ಸಸ್ ಡಿಲೇ ಆಗ್ತಾ ಇತ್ತು, ಫೈಬ್ರಾಯ್ಡ್ಸ್ ಆಗಿತ್ತು ಅಂದ್ರೆ ಅದಕ್ಕೆ ಬೇರೆ ಪಾಯಿಂಟ್. ಓಕೆನಾ? ಥ್ಯಾಂಕ್ ಯು.